ಒಂದು ಫೀಲ್ಡ್ಗೆ ಎಂಟ್ರಿ ಕೊಡ್ತೀರಾ ಅಂಡರ್ ವರ್ಡ್ ಅನ್ನೋ ಒಂದು ನಾನು ಕೊಟ್ಟಿಲ್ಲ. ರೌಡಿ ಶೀಟರ್ ಯಶಸ್ವಿನಿ ಅಂದ್ರೆ ನನ್ನ ಕಡೆಯಿಂದ ನಿಮ್ಗೆ ಆನ್ಸರೇ ಇರಲ್ಲ. ಯಾವ ರೀತಿ ನೀವು ಫಸ್ಟ್ ಈ ರೌಡಿ ಶೀಟರ್ಗೆ ಆಗೋದಕ್ಕಾಗಿರ್ಬೋದು? ಸಸ್ಪೆಂಡ್ ಆದ್ರು, ಇನ್ನೊಂದು ವರ್ಷಕ್ಕೆ ನಂದು ರೌಡಿ ಶೀಟ್ ಓಪನ್ ಮಾಡಿದೆ. 11 ದಿನಕ್ಕೆ ಬೇಲ್ ಸಿಗುತ್ತೆ ಅಂದ್ರೆ ಅರ್ಥ? ಇವತ್ತು ಟಿಲ್ ಡೇಟ್ 7 ಜನ ಇನ್ಸ್ಪೆಕ್ಟರ್ಗಳನ್ನ ನಾನು ಸಸ್ಪೆಂಡ್ ಮಾಡಿದೆ. ವಾಟ್ ಈಸ್ ಕೋಕಾ ಆಕ್ಟ್ ಅಂತ ಹಾಗೆ ಹೇಳಿ. ಓಕೆ, ನಾನು ಆಲ್ ಇಂಡಿಯಾ ರೌಡಿ. ಈಗ ನನ್ನ ಗಂಡ ಒಂದ್ಸತಿ ಹಿಂಗೆ ಅನ್ಅಫಿಷಿಯಲ್ ಆಗಿ ಗನ್ ತಂದು ಇಟ್ಕೊಂಡಿದ್ದ. ನಿಮ್ಮ ಫ್ಯೂಚರ್ ಸಿನಿಮಾಸ್ ಮೇಡಮ್ ಲಿಸ್ಟ್ ಯಾವ್ದಾವ್ದಿದೆ? ಈಗ ಫಿನಿಕ್ಸ್ ಆಗಿದೆ, ಎಡಿಟಿಂಗ್ ನಡೀತಿದೆ, ರಿಲೀಸ್ಗಿದೆ. ಆಮೇಲೆ ಚಾಕ್ನ ಮಾಡ್ತಿದ್ದೀನಿ. ದುನಿಯಾ ವಿಜಯ್ ಸರ್ ಜೊತೆ ಏನೋ ಮಾಡ್ತಿದ್ದೀರಾ? ತೆಲುಗಲ್ಲಿ ಕರೀತಿದ್ದಾರೆ ವಿಲನಾಗೆ, ತೆಲುಗಲ್ಲೂ ಕರೀತಿದ್ದಾರೆ. ತಮಿಳ್ ಮಾಡಿದ್ನಲ್ಲ ಫಿನಿಕ್ಸು, ಅದರ ರಿಸಲ್ಟ್ ನೋಡಿ ನೆಕ್ಸ್ಟ್ ತಮಿಳ್ ಬರ್ಬೋದು. ರೌಡಿ ಅನ್ನೋದಕ್ಕೂ ಸೂಳೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ರೌಡಿನೇ ಅನ್ಸ್ಕೊಂಡ್ಬಿಡ್ತೀನಿ, ಆ ಸೂಳೆ ಪಟ್ಟ ನನಗೆ ಬೇಡ ಸರ್. ಇನ್ನೊಂದು ವೀಕ್ ಟೈಮು ಟಿವಿನ ನಾನೇ ಕೂತ್ಕೊಂಡಿದ್ದಕ್ಕೆಲ್ಲ ಎವಿಡೆನ್ಸ್ ಸಮೇತ ಕೊಡ್ತೀನಿ ಸರ್. ಇದೇ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಕಳ್ಸಿದಕ್ಕೆ ಇವತ್ತು ಈ ಕಡೆ ಪವಿತ್ರ ಗೌಡ ಲೈಫ್ ಹಾಳಾಯ್ತು, ಆ ಕಡೆ ದರ್ಶನ್ ಲೈಫ್ ಹಾಳಾಯ್ತು, ಜೊತೆಲಿ ಹೋಗಿರೋ ಹುಡುಗರ ಲೈಫ್ ಹಾಳಾಯ್ತು. ನಮ್ಮ ತಂದೆ ತುಂಬಾ ಮಿಸ್ ಮಾಡ್ಕೊತೀನಿ. ಎಷ್ಟೋ ಸತಿ ಒಬ್ಳೆ ಆಗ್ತೀನಿ. ನಮಸ್ಕಾರ. ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನನ್ನ ಹೆಸರು ಮಹೇಶ್ ಕುಮಾರ್, ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಟಾಕ್ಸ್. ಇವತ್ತಿನ ನಮ್ಮ ಅತಿಥಿಯ ಹೆಸರು ಕೇಳಿದ ತಕ್ಷಣವೇ ಹಲವಾರು ಜನಕ್ಕೆ ಹಲವಾರು ಪ್ರಶ್ನೆಗಳು, ಅಭಿಪ್ರಾಯಗಳು ಹಾಗೂ ಕುತೂಹಲ ಮೂಡೋದಂತೂ ಖಂಡಿತ. ತಡ ಮಾಡೋದು ಬೇಡ, ನಮ್ಮ ಅತಿಥಿಯನ್ನು ಸ್ವಾಗತಿಸುವಂಥ ಸಮಯ. ನಮ್ಮ ಇಂದಿನ ಅತಿಥಿ ಯಶಸ್ವಿನಿ ಗೌಡ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಟೈಮ್ ಕೊಟ್ಟು ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಷರ್. ಇವತ್ತಿನ ದಿನ ನಿಮ್ಮನ್ನ ಹಲವಾರು ಜನ ಗುರುತಿಸ್ತಾರೆ. ಇದಕ್ಕೂ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಅಂತ ಕೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ತುಂಬ ತೀಟೆ, ಅಷ್ಟೇ ಚೆನ್ನಾಗಿ ಓದ್ತಿದ್ದೆ. ರ್ಯಾಂಕ್ ಸ್ಟೂಡೆಂಟು. 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಸ್ಪೋರ್ಟ್ಸಲ್ಲೂ ಕೋಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತಗೊತಿದ್ದೆ. ತುಂಬ ಸ್ಪೋರ್ಟಿವ್ ಆಗಿದೆ. ಆಮೇಲೆ ಕಾಲೇಜಿಗೆ ಬಂದಾಗ ಕರಾಟೆ ಕಲಿತೆ, ಬ್ಲ್ಯಾಕ್ ಬೆಲ್ಟು. ಆಮೇಲೆ ಸೆಕೆಂಡ್ PUC ಸ್ಕೂಲಿಂಗ್ಸು ನಾನು SSVM ಶ್ರೀ ಸರಸ್ವತಿ ವಿದ್ಯಾಮಂದಿರ್ ಲಾಲ್ಬಾಗ್ ಹತ್ರ ಸ್ಕೂಲಿಂಗ್ಸಲ್ಲಿ ಮಾಡಿದೆ. ನಾನು ಕಾಲೇಜ್ ಲೈಫು NMKRV, ಡಿಗ್ರಿನೂ NMKRVಯಲ್ಲಿ ಮಾಡಿದೆ. BBA ಮಾಡಿಬಿಟ್ಟು ಕರಸ್ಪಾಂಡೆನ್ಸಲ್ಲಿ MBA ಮಾಡಿಕೊಂಡೆ. ಒಳ್ಳೆ ಸ್ಕೋರಿಂಗ್ಸ್ ಬಂತು. ತುಂಬ ಸ್ಪೋರ್ಟಿವ್ ಆಗಿದೆ ಕಾಲೇಜ್ ಲೈಫಲ್ಲಾಗಲಿ ಸ್ಕೂಲ್ ಲೈಫಲ್ಲಾಗಲಿ. ನನಗೆ 4 ಜನ ಅಣ್ಣಂದರು, ನಾನು ಒಬ್ಬಳೇ ಮಗಳು ಲಾಸ್ಟು. ನಮ್ಮಪ್ಪ ಯಾವತ್ತೂ ನನ್ನ ಹೆಣ್ಮಗು ಥರನೇ ನೋಡಿಲ್ಲ. ಯಶಸ್ವಿನಿ ಗೌಡ ಅವರು ಬೇಸಿಕಲಿ ಬೆಂಗಳೂರವರು. ಹೌದು. ಹುಟ್ಟಿ ಬೆಳೆದಿದ್ದು ಎಜುಕೇಷನ್ ಎಲ್ಲವೂ ಬಂದು ಬೆಂಗಳೂರಲ್ಲಿ. ಹೌದು. 7th ಬ್ಲಾಕ್ ಜಯನಗರ್, ಒಬ್ಳಪ್ಪ ಗಾರ್ಡನ್ ಅಂತ. ಒಬ್ಳಪ್ಪ ನಮ್ಮ ತಾತ. ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಹೇಗಿತ್ತು ಬಾಲ್ಯದ ನಿಮ್ಮ ಅಣ್ಣಂದ್ರ ಜೊತೆ ಆಗಿರ್ಬೋದು, ತಂದೆ ತಾಯಿ ಜೊತೆ ಎಲ್ಲನ ಸಿಹಿ ಘಟನೆಗಳು? ನನ್ನ ತಂದೆ ನನ್ನ ಇನ್ಸ್ಪಿರೇಷನ್. ಯಾವಾಗಲೂ ನನಗೆ ತುಂಬ ಸಪೋರ್ಟ್ ಮಾಡೋರು ನಮ್ಮ ತಂದೆ. ನಮ್ಮ ತಾಯಿ ಜೊತೆ ಅಷ್ಟು ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ. ನಮ್ಮ ತಾಯಿ ಹೊಡಿತಿದ್ರು. ಹೆಣ್ಮಕ್ಳು ಫೇವ್ರೆಟ್ ತಂದೆನೇ. ತಂದೆ. ನಾನು ಮದುವೆ ಆಗೋವರೆಗೂ ನಾನು ನಮ್ಮ ತಂದೆ ಜೊತೆನೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ನಮ್ಮ ತಾಯಿ ಹೊಡಿತಿದ್ರು, ನಮ್ಮ ತಾಯಿ ಹತ್ರನೇ ಹೋಗ್ತಿರ್ಲಿಲ್ಲ. ಅಂದರೆ ನನಗೆ ಇವಾಗ ಅರ್ಥ ಆಗುತ್ತೆ ಯಾಕೆ ಹೊಡಿತಿದ್ರು. ಒಳ್ಳೆ ಬುದ್ಧಿ ಕಲಿ, ಕೆಟ್ಟ ಬುದ್ಧಿ ಅಂತೂ ಕಲ್ತಿರ್ಲಿಲ್ಲ. ಚೆನ್ನಾಗಿ ಓದಲಿ, ನಮ್ಮ ದೊಡ್ಡಣ್ಣ ನಮ್ಮ ತಾಯಿ ಚೆನ್ನಾಗಿ ಓದಲಿ 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 ಓದದೆ ಹೋದ್ರೆ ನಮ್ಮ ದೊಡ್ಡಣ್ಣ ಹಿಂಗೆ ಜುಟ್ಟು ಇಟ್ಕೊಂಡು ಫ್ಯಾನ್ ತನಕ ಎತ್ಬಿಡೋನು. ಮಾರ್ಕ್ಸ್ ಕಡಿಮೆ ಆದರೂ ಎತ್ಬಿಡೋನು. ಸೊ ಮೇಡಮ್, ಹೀಗೆ ಸುಖವಾಗಿ ನಡೀತಾ ಇದ್ದಂಥ ಜೀವನ, ಎಜುಕೇಷನ್ನು, ಫ್ಯಾಮಿಲಿ, ಈ ಮಧ್ಯದಲ್ಲಿ ಸಡನ್ನಾಗಿ ಒಂದು ತಿರುವು ತಗೊಳುತ್ತೆ. ಒಂದು ಫೀಲ್ಡ್ಗೆ ಎಂಟ್ರಿ ಕೊಡ್ತೀರಾ ಅಂಡರ್ ವರ್ಡ್ ಅನ್ನೋ ಒಂದು. ನಾನು ಕೊಟ್ಟಿಲ್ಲ ಫೀಲ್ಡಿಗೆ. ಮಾತು ವಾಪಸ್ ತಗೊಂಡು ನಾನು ಕೊಟ್ಟಿಲ್ಲ. ಬರೋ ಹಾಗೆ ಆಯಿತು. ಆ ಒಂದು ಜರ್ನಿ ಯಾವ ಥರ ಮೇಡಮ್? ನಾನು ಅವತ್ತೂ ತಲೆ ಬಗ್ಸಿಲ್ಲ, ಇವತ್ತು ತಲೆ ಬಗ್ಸಲ್ಲ. ನಾನು ಮಾಡದೇ ಇರೋ ತಪ್ಪಿಗೆ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ರೌಡಿ ಪಟ್ಟಿ ಕಟ್ಟಿದ್ರು. ನಾನು ಅದನ್ನು ಅಕ್ಸೆಪ್ಟೇ ಮಾಡಲ್ಲ. ನಾನು ರೌಡಿ ಅಂತ ನಾನು ಅಕ್ಸೆಪ್ಟೇ ಮಾಡಲ್ಲ. ನನ್ನ ಯಶಸ್ವಿನಿ ಅಂತ ನೀವು ಕರೀರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ರೌಡಿ ಶೀಟರ್ ಯಶಸ್ವಿನಿ ಅಂದರೆ ನನ್ನ ಕಡೆಯಿಂದ ನಿಮ್ಗೆ ಆನ್ಸರೇ ಇರಲ್ಲ. ಬಟ್ ಆ ಜರ್ನಿ ಮೇಡಮ್, ಅಂದರೆ ಮುಂಚೆ ನೀವು ಫಿನಾನ್ಸ್ ಮಾಡ್ತಾ ಇದ್ರಿ. ಸೊ ಆ ಫಿನಾನ್ಸ್ ಕೊಟ್ಟಿರೋ ಟೈಮಲ್ಲಿ ಅಂತ ಸಾಕಷ್ಟು ಜನ ಏನೋ ಮಾತಾಡ್ಕೊಂಡು ಆ ರೀತಿಯಲ್ಲಿ ಏನೋ ಒಂದು ಸ್ವಲ್ಪ ಕ್ಲಾಶಸ್ ಆಗಿ ನೀವು ಈ ಥರ ರೌಡಿ ಶೀಟರ್ಗೆ ಬಂದಿವಿ ಅನ್ನೋದು ಒಂದು ಅಭಿಪ್ರಾಯ ಇದೆ, ಜನಗಳಲ್ಲಿ ಮಾತಿದೆ. ನಿಜ ಏನು? ಯಾವ ರೀತಿ ನೀವು ಫಸ್ಟು ಈ ರೌಡಿ ಶೀಟರ್ಗೆ ಆಗೋದಕ್ಕಾಗಿರ್ಬೋದು? ಈಗ ನಾನು ಹುಟ್ಟು ಬೆಳೆದಿದ್ದು ಒಂದು ದೊಡ್ಡ ಫ್ಯಾಮಿಲಿ. ನಮ್ಮ ತಾತ ಜಮೀನ್ದಾರರು, ನಾನು ಒಬ್ಬಳೇ ಮಗಳು. ನಮ್ಮಪ್ಪ ಸಾಕಷ್ಟು ನನಗೆ ಆಸ್ತಿ ದುಡ್ಡು ಎಲ್ಲ ಕೊಟ್ಟಿದ್ದಾರೆ. ನನಗೆ ಇವ್ರ ಹತ್ರ ಎಲ್ಲ ಬಡ್ಡಿ ತಿಂದು ನಾನು ಬದುಕೋ ನೆಸೆಸಿಟಿ ನನಗಿಲ್ಲ. ಯಾವಾಗ ನಾನು ಒಂದು 10 ಜನ ಲೇಡೀಸ್ಗೆ ಇಲ್ಲಿ ಬಡ್ಡಿ ಇದು ದುಡ್ಡು
ಅಂತ ಕೊಡ್ತೀನೋ ಅವ್ರು ನನಗೆ ವಾಪಸ್ ಕೊಡೋಕ್ಕಾಗದೇ ಇದ್ದಾಗ ನಮಗೆ ಯಶಸ್ವಿನಿ ಬಡ್ಡಿಗೆ ದುಡ್ಡು ಕೊಟ್ಟರು, ಮೀಟ್ರ್ ಬಡ್ಡಿ ನೀವು ಸಹಾಯ ಮಾಡೋದಕ್ಕೋಸ್ಕರ ಸಹಾಯ ಕೊಟ್ಟಿದ್ದೀರಿ. ಮಾಡಿದ್ದಕ್ಕೆ 2016 ಓಡೋಗಿ ಮೀಡಿಯಾಗಳಲ್ಲಿ ಕೂತ್ಕೊಂಡ್ರು. ಸಹಾಯ ಮಾಡಿದ್ದಕ್ಕೆ ಅವರ ಪರಿಸ್ಥಿತಿಗಳು ನೋಡಿ ಕೊಟ್ಟಾಗ ಮೀಟ್ರು ಅವರೆಲ್ಲ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವರು, ತುಂಬ ಪುವರ್ ಫ್ಯಾಮಿಲಿ, ಅವರು ಬದುಕಲಿ, ಅವರು ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಕಾರಣದಲ್ಲಿ ಸಹಾಯದ ಮನಸ್ಥಿತಿಯಿಂದ ನೀವು ಅವತ್ತು ಇದು ದುಡ್ಡನ್ನ ಕೊಟ್ಟಿದ್ರಿ ಅವರ ಕಷ್ಟಗಳಿಗೆ. ನಾನೇನು ಬಡ್ಡಿ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿದ್ದು ನಿಜ. ಆಯ್ತಾ, ಹಂಗಾಗಿ ಓಡೋಗಿ ದುಡ್ಡು ಕೊಡೋಕ್ಕಾಗ್ದಿರೋ ಅವ್ರು ನನ್ನ ಹತ್ರ ಬಂದು ಅಕ್ಕ ನನ್ನ ಕೈಗೆ ಕೊಡೋಕ್ಕಾಗ್ತಿಲ್ಲ ಅಂದಿದ್ರೆ ಬಿಟ್ಬಿಡ್ತೀವಿ. ಯಶಸ್ವಿನಿ ಓಡಿದ್ರು, ತಾಯಮ್ಮ ಅವ್ರಿಗೆ ಅವ್ರ ಹೊಟ್ಟೆಗೆ ಓದಿದ ತಕ್ಷಣ ಅವ್ರ ಗರ್ಭ ಬಿದ್ದೋಯ್ತು, ಗರ್ಭ ಆಪ್ರೇಷನ್ ಆಗಿತ್ತು, ಏನೇನೋ ಸೀನ್ ಕ್ರಿಯೇಟ್ ಇದು ಮಾಡಿದ್ರು ಮೊದಲನೇ ಇದು ಸ್ಟಾರ್ಟ್ ಆದಾಗ. ಆಯಿತಾ, ಹಂಗೆಲ್ಲ ಮಾಡಿದ್ರು. ಇವತ್ತು ಯಶಸ್ವಿನಿ ಇಲ್ಲಿ ಕೂತಿದ್ದೀನಿ, ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನನಗಿದೆ. ಲಕ್ಷಾಂತರ ಜನ ನನ್ನ ಇವತ್ತು ಐಡೆಂಟಿಫೈ ಮಾಡ್ತಾರೆ. ಹೌದು, ಮನೇಲಿ ಬರೀ ಅಡುಗೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಂಡು ನಾನು ಗಂಡನ ನೋಡ್ಕೊಂಡಿದ್ದೆ. 4 ಗೋಡೆ ಮಧ್ಯದಲ್ಲಿರೋ ಯಶಸ್ವಿನಿನ ಇವತ್ತು ಲಕ್ಷಾಂತರ ಜನ ಐಡೆಂಟಿಫೈ ಮಾಡೋಂಗೆ ಮಾಡಿದ್ರು. ಬಟ್ ಅವರು ಇವತ್ತು ಮನೆ ಕೆಲಸ ಮಾಡಿಕೊಂಡು ರೋಡಲ್ಲಿ ತರಕಾರಿ ಮಾರ್ಕೊಂಡು ಹೂವು ಮಾರ್ಕೊಂಡಿದ್ದಾರೆ. ಭಗವಂತ ಅಂತ ಇರ್ತಾನೆ, ಅದು ಕರ್ಮ ರಿಟರ್ನ್ಸ್ ಅಂತ ಇರುತ್ತಲ್ಲ, ಅದೇ ಪಾಠ ಅವ್ರಿಗೆ. ನೆಕ್ಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗುತ್ತೆ. ನೀವು ಒಂದು ಇಶ್ಯೂನ ಮಾಡ್ತೀರಾ, ಕಂಪ್ಲೇಂಟನ್ನು ಕೊಡ್ತೀರಾ. ಹೌದು, ಒಬ್ಬ ಅಧಿಕಾರಿ ಈ ರೀತಿ ಎಲ್ಲ ಮಾಡುವಂಥದ್ದು. ಒಬ್ಬ ಅಧಿಕಾರಿ ಇಲ್ಲ, ಇವತ್ತು ಟಿಲ್ ಡೇಟ್ 7 ಜನ ಇನ್ಸ್ಪೆಕ್ಟರ್ಗಳನ್ನ ನಾನು ಸಸ್ಪೆಂಡ್ ಮಾಡಿದ್ದೀನಿ. 7 ಜನ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ. ಹೈಕೋರ್ಟಲ್ಲಿ ಇಳಿಸಿದ್ದೀನಿ. ನಾನು ಓದಿರೋದು MBA. ಆಮೇಲೆ ನಂಗೆ ಸಿಕ್ಕಾಪಟ್ಟೆ ತಲೆ, ಬರೀ ಪೇಪರು ಪೆನ್ನಲ್ಲೇ. 2009 ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. RT ನಗರ್ ಇನ್ಸ್ಪೆಕ್ಟರು. ನಮ್ಮ ತಂದೆ ತೀರೋಗಿರ್ತಾರೆ. ತಂದೆ ತೀರೋಗ್ತಾರೆ June 6 ಅಂದರೆ June 8 ನನ್ನ ಹೆಂಡತಿ ಮನೇಲಿ ಇಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಅಂತಾನೆ ಒಬ್ಬ ಇನ್ಸ್ಪೆಕ್ಟರು. ಆ ರೆಕಾರ್ಡ್ ತೊಗೊಂಡೋಗಿ ಮೀಡಿಯಾಲ್ಲಿ ಕೂತ್ಕೊಂಡಿದ್ದೀನಿ. ಶಂಕರ್ ಬಿದ್ರೆ ಅವ್ರ ಹತ್ರ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರು ರಿಲೇಟಿವ್ಸ್ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ತೊಗೊಳಕ್ಕಾಗಲ್ಲ ಅಂತಾರೆ. ನಾನು ತಪ್ಪಿರಲಿಲ್ಲ ಅಲ್ಲ, ಸ್ಟ್ರೈಟಾಗಿ ಹೋಗಿ ಮೀಡಿಯಾಲ್ಲಿ ಕೂತ್ಕೊಂಡೆ. ಅವತ್ತಿನ ದಿವಸ ನನಗೆ ಮಂಜುಳಾ ನಾಯ್ಡು, ಪ್ರಮೀಳಾ ನೆಸರ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಬಂದು ನನ್ನ ನೆರವಿಗೆ ಕೂತ್ಕೊಂಡ್ರು, ಸಸ್ಪೆಂಡ್ ಆದರು. ಇನ್ನೊಂದು ವರ್ಷಕ್ಕೆ ನಂದು ರೌಡಿ ಶೀಟ್ ಓಪನ್ ಮಾಡ್ತಾರೆ. ಇನ್ನೊಂದು ವರ್ಷಕ್ಕೆ ರೌಡಿ, ಅದೇ ಇನ್ಸ್ಪೆಕ್ಟರ್ ಇಲ್ಲ, ಬಸವನಗುಡಿ ಇನ್ಸ್ಪೆಕ್ಟರ್ ಚಂದ್ರಕಲಾ ಅಂತ, ಅವ್ರ ಮೇಲೂ ಕಂಪ್ಲೇಂಟ್ ಹಾಕಿದ್ದೀನಿ. ಆಮೇಲೆ ಒಂದು 6 ಸ್ಟೇಷನಲ್ಲಿ ನನ್ನ ಮೇಲೆ ಫೇಕ್ ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡ್ತಾರೆ. ಒಂದು ದಿವಸ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ದಿವಸ ನಾನು ಬೇರೆ ಊರುಗಳಲ್ಲಿ ಇರ್ತೀನಿ. CCTV ಫೋಟೇಜಸ್ ತೊಗೊಂಡು ನಾನು ಎಲ್ಲ ಹೈಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ, ಇವತ್ತಿಗೂ ನೀವು ನಂಬ್ತೀರಾ ಬಿಡ್ತೀರಾ, ಎಕ್ಸ್ ಕಮಿಷನರ್ ಶಂಕರ್ ಬಿದ್ರೆ ಅವ್ರು ಬಂದು ಹೈಕೋರ್ಟಲ್ಲಿ ನಿಂತ್ಕೊತಾರೆ. ನೀವು ಹಾಕಿರೋಂತಹ ಕೇಸ್. ಹೌದು. ಆಮೇಲೆ ಅದೆಲ್ಲ ಆಯಿತು, ಎಲ್ಲ ನನ್ನ ಮರ್ತಂಗೆ ನನ್ನ ಮಕ್ಕಳ ಜೀವನ, ನನ್ನ ಮಕ್ಕಳು ಓದ್ತಿದ್ದಾರೆ, ಬೇಡ ಮಕ್ಕಳು ಹರ್ಟ್ ಆಗ್ತಾರೆ ಅಂತ ಎಲ್ಲ ಬಿಟ್ಟು ಆರಾಮಾಗಿದ್ದೆ. ಪಾಪಣ್ಣ ಇಶ್ಯೂ ಸ್ಟಾರ್ಟ್ ಆಗುತ್ತೆ. 2017 ಅಪ್ಪ ನನಗೆ ಕೆಟ್ಟ ಮೆಸೇಜ್ ಕಳಿಸಿರ್ತಾರೆ. ಅವತ್ತು ನನ್ನ ಮಕ್ಕಳ ಮಕ ನೋಡಿದೆ. ಆಮೇಲೆ ಪಾಪಣ್ಣ ಅವ್ರಿಗೆ ಒಂದು ಹ್ಯಾಂಡಿಕ್ಯಾಪ್ ಮಗು ಇರುತ್ತೆ. ಆ ಮಗು ಬೇಡ, ನನ್ನ ಮಕ್ಕಳ ಥರನೇ ಇಲ್ಲ ಅಂದ್ಬಿಟ್ಟು ಯಾರ್ಯಾರೋ ದೊಡ್ಡವರೆಲ್ಲ ಹೇಳ್ತಾರೆ, ಬೇಡ ಬಿಟ್ಬಿಡಿ ಪಾಪಣ್ಣ ವಿಷಯ ಅಂತ ಬಿಟ್ಬಿಟ್ಟಿರ್ತೀನಿ. ತಿರ್ಗಾ ರೀಸೆಂಟಾಗಿ ಫೋನ್ ಮಾಡಿ, ನೀವು ನೋಡಿರ್ತೀರ ಎಲ್ಲ ನೋಡಿದ್ವಿ, ಮೀಡಿಯಾಲು ಹರಿದಾಡ್ತಿರುತ್ತೆ. ಅಲ್ಲಿಗೆ ಕಂಪ್ಲೇಂಟ್ ಕೊಟ್ಟು ಅಯ್ಯಪ್ಪ ಸಸ್ಪೆಂಡ್ ಆಗ್ತಾರೆ. ಅವ್ರು ಸಸ್ಪೆಂಡ್ ಮಾಡಿದ್ರು ಇಲ್ಲೋ, ಹೈಕೋರ್ಟಲ್ಲಿ ಈ 6 ಜನ ಇನ್ಸ್ಪೆಕ್ಟರ್ಗಳ ಜೊತೆ ಅವ್ರನ್ನ ನಿಲ್ಲಿಸಿದ್ದೀನಿ. ಇದೇ ಲಾಸ್ಟ್ ಟೈಮು 2018 ಪಾಪಣ್ಣ ಅವ್ರು ಸಸ್ಪೆಂಡ್ ಆದರು. 19 ಅದೇ ಬಸವನಗುಡಿ ಸ್ಟೇಷನಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ದರು. ತಿರ್ಗಾ ಅದೆಲ್ಲ ಒಂಥರ ಕಾಲಚಕ್ರ ಥರ. ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ಅನಿಸುತ್ತಾ? ಇಲ್ಲ ಅವರು ತಿರ್ಗಾ ಬಂದಂಥವ್ರು ಟಾರ್ಗೆಟ್ ಮಾಡೋದಾಗಿರ್ಬೋದು, ನಿರಂತರವಾಗಿ ನಡೀತಾ ಇರುತ್ತಾ? ಇದು ಇಲ್ಲಿಗೆ ಕೊನೆ ಅನ್ನೋದೇ ಇಲ್ವಾ ಇದಕ್ಕೆ? ನಾನೇನು ಭಯ ಪಡಲ್ಲ ಸರ್. ಅವ್ರು ಟಾರ್ಗೆಟ್ ಮಾಡಿದ್ರೆ ನಾನು ಅವರಪ್ಪ, ನಾನು ತಲೆನೇ ಕೆಡ್ಸ್ಕೊಳಲ್ಲ ಸರ್. ತಪ್ಪು ಮಾಡದಿರೋ ನಾನೇನಕ್ಕೆ ಭಯ ಪಡಲಿ? ಇದೇ ವಿಚಾರದಲ್ಲಿ ಲಾಯರ್ಗಳು ಹಾಗೂ ಕೋರ್ಟ್ಗಳು ನಿಮಗೆ ಯಾವ ರೀತಿ ನ್ಯಾಯಯುತವಾಗಿ ನಿಂತಿದೆ? ಅಲ್ಲೂ ಎಲ್ಲನ ಲೋಪದೋಷಗಳು ಇದಾವ? ಇಲ್ಲ ಸರಿಯಾದ ನ್ಯಾಯ ಸಿಕ್ಕಿದೆಯಾ ನಿಮಗೆ? ಖಂಡಿತ. ನಾನು ಹೇಳ್ತೀನಲ್ಲ, ಮೊನ್ನೆ ರೀಸೆಂಟಾಗಿ ಕೋಕ್ ಆ್ಯಕ್ಟ್ ಹಾಕಿದ್ರು ನನ್ನ ಮೇಲೆ. ಎಸ್, ಅದನ್ನು ಕೇಳೋಣ ಅಂತ ಅನ್ಕೊಂಡೆ ಮೇಡಮ್. ವಾಟ್ ಈಸ್ ಕೋಕ್ ಆ್ಯಕ್ಟ್ ಅಂತ ಹಾಗೆ ಹೇಳಿ. ಕೋಕ್ ಆ್ಯಕ್ಟ್ ಅಂದರೆ ಬರೋ ಕಂಪ್ಲೇಂಟ್ಗಳಲ್ಲಿ ಲಾಸ್ಟ್ ಕಂಪ್ಲೇಂಟು ಕೋಕ್ ಆ್ಯಕ್ಟ್ ಅಂತ, ಆಲ್ ಇಂಡಿಯಾ ರೌಡಿ ಅಂತ. ಓಕೆ, ನಾನು ಆಲ್ ಇಂಡಿಯಾ ರೌಡಿ ಈಗ, ಆಯಿತಾ? ಈ ವಿಷಯದಲ್ಲಿ ನಮ್ಮ ಅಡ್ವೊಕೇಟ್ CN ರಾಜು ಅಂತ ಇದ್ದಾರೆ, ಅವ್ರಿಗೆ ಕೈ ಎತ್ತಿ ಮುಗಿತೀನಿ. ದೇವ್ರ ಥರ ಆ ಕೇಸಲ್ಲಿ 1 ವರ್ಷ ಬೈಲಿಲ್ಲ, 1 ವರ್ಷ ಬೈಲಿಲ್ಲ.
ನಾನ್ ಬೇಲಬಲ್ ಒಂದು. ನಾನ್ ಬೈಲಬಲ್ 1 ವರ್ಷ ಬೈಲಿಲ್ಲ. ಬಟ್ ನನಗೆ 11 ದಿವಸಕ್ಕೆ ಆಚೆ ಕರ್ಕೊಂಬಂದರು, ಬರೀ 11 ಡೇಸ್ಗೆ. ಅಂಥ ಒಳ್ಳೆ ಪವರ್ಫುಲ್ ಅಡ್ವೊಕೇಟ್ ನಮ್ಮ ಜೊತೆ ಇರೋದು. ಆಮೇಲೆ ಬೇರೆ ಕೇಸ್ಗಳಿಗೆಲ್ಲ 1 ವರ್ಷ ಬೇಲ್ ಇಲ್ಲದ ಒಂದು ಸೆಷನಲ್ಲಿ ನೀವು ಅಂದರೆ ಒಳಗಡೆ ಇದು ಮಾಡಿದಾಗ ಕೇಸಲ್ಲಿ 11 ದಿನಕ್ಕೆ ಬೇಲ್ ಸಿಗುತ್ತೆ ಅಂದರೆ ಅರ್ಥ? ನಾನು ನಂಬಿರೋ ದೇವರು. ಮತ್ತು ಕೋರ್ಟ್ಗಳು ಅಂದರೆ ನ್ಯಾಯ ನಿಮ್ಮ ಪರವಾಗಿತ್ತು ಅನ್ನೋ ಕಾರಣಕ್ಕಾಗಿ 11 ದಿನಕ್ಕೆ ಜಡ್ಜು ತೀರ್ಪನ್ನು ಕೊಡ್ತಾರೆ. ಹೌದು, ಸತ್ಯಾಸತ್ಯತೆನ ನೋಡ್ತಾರೆ, ಕೊಡ್ತಾರೆ ಅಲ್ವಾ. ನಿಮ್ಮ ಜೀವನದಲ್ಲಿ ತುಂಬ ಇನ್ಸ್ಪೈರ್ ಮಾಡಿದಂಥವ್ರು ವ್ಯಕ್ತಿ ಯಾರು, ಅಥವಾ ನೀವು ತುಂಬ ಇಷ್ಟಪಡೋಂಥ ವ್ಯಕ್ತಿ ಯಾರು ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಉತ್ತರ ನನಗೆ ಗೊತ್ತು, ನಿಮ್ಮ ತಂದೆ. ಯಾರು ಇಲ್ಲ ಸರ್. ಒಂದು ಕೇಳ್ಪಟ್ಟಿರೋ ಥರ ಮೇಡಮ್, ಅವರ ಸಾವಿಗೆ ನೀವು ಹೋಗೋದಕ್ಕೆ ಆಗೋದಿಲ್ಲ, ಅವ್ರು ಕರೆದಾಗ ನೀವು ಹೋಗೋದಕ್ಕೆ ಆಗೋದಿಲ್ಲ. ಹೌದು ಸರ್. ಅವಾಗ ಇದೆ ಒಂದು ಕೇಸ್ ಆದಾಗ ಸ್ಟೇಷನ್ಗೆ ಅದೇ DP ಪ್ರಸಾದದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ RT ನಗರಲ್ಲಿ. ಆವಾಗ ಅಲ್ಲಿ ಇನ್ವೆಸ್ಟಿಗೇಷನ್ಗೆ ಅಂತ ಕರೆದಿರ್ತಾರೆ. ಹೋದಾಗ ನಮ್ಮ ತಂದೆ ಫೋನ್ ಮಾಡ್ತಾರೆ ಬೆಳಿಗ್ಗೆ, ಬಾಮ್ಮ ಯಾಕೋ ನೋಡೋಂಗೆ ಆಗ್ತಿದೆ ಅಂತ. ಒಂದು 11 ಗಂಟೆಗೆ ಫೋನ್ ಮಾಡ್ತಾರೆ. ಪಾಪ ಇಲ್ಲಿ RT ನಗರ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಸ್ಟೇಷನ್ ಅಂದರೆ ನಮ್ಮ ಮನೇಲಿ ಭಯ ಪಡ್ತಾರೆ. RT ನಗರ್ ಬಂದಿದ್ದೀನಿ ಅಂತ ಅಂತೀನಿ. ಯಾಕೆ ಅಲ್ಲಿ ಹೋಗಿದ್ಯಾ? ಇಲ್ಲ, ನನ್ನ ಸ್ನೇಹಿತರು ಯಾರೋ ಸಿಗ್ತೀನಿ ಅಂತಂದರು. ಸ್ಟೇಷನ್ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಭಯ ಪಡ್ತಾರೆ. ಯಾಕೆಂದರೆ ನಮ್ಮ ಮನೇಲಿ ಇವತ್ತವರೆಗೂ ಸ್ಟೇಷನ್ನು ಮೆಟ್ಲತ್ತದವರೇ ಇಲ್ಲ. ನಮ್ಮ ಫ್ಯಾಮಿಲಿಲಿ DIG ಇದ್ದಾರೆ, IG ಇದ್ದಾರೆ, ಎಕ್ಸ್ ಕಮಿಷನರ್ ಆಗಿರೋ ಅವ್ರು ಇದ್ದಾರೆ, ಹೆಸ್ರುಗಳು ಬೇಡ. ಇದ್ರೂ ಸ್ಟೇಷನ್ ಅಂದರೆ ಭಯ ಪಡ್ತಾರೆ. ಯಾಕಂದರೆ ನಾವು ಏನು ನಮ್ಮ ಮನೇಲಿ ಯಾರು ಏನೂ ತಪ್ಪೇ ಮಾಡ್ತಿರ್ಲಿಲ್ಲ ಅಲ್ಲ. ಆಯಿತಾ, ಇಲ್ಲಿ ನಮ್ಮ ಸ್ನೇಹಿತರು ಸಿಕ್ಕಿದ್ದಾರೆ, ಮಾತಾಡ್ಕೊಂಡು ಒಂದು 2 ಅವರ್ಸ್ ಬರ್ತೀನಪ್ಪ ಅಂತ. ಸರಿ, ಅಷ್ಟೊತ್ತಿಗೆ ನಮ್ಮ ಡ್ಯಾಡಿಗೆ ರಾತ್ರಿ ಜ್ವರ ಇರುತ್ತೆ. ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿರುತ್ತೆ, ಜ್ವರ ಇರುತ್ತೆ. ನಮ್ಮ ದೊಡ್ಡಣ್ಣ ಮತ್ತು ಎರಡನೇ ಅಣ್ಣ ಇದೇ ದೀಪಕ್ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗ್ತಾರೆ ಚೆಕಪ್ಗೆ ಅಂತ. ಈ ಆಪ್ರೇಷನ್ ಎಲ್ಲ ಆದಮೇಲೆ ಹಂಗೆ ಜ್ವರ ಬರಬಾರ್ದು ಅಂತ. ಅಲ್ಲೋದಾಗ ಡಾಕ್ಟರ್ ಹೇಳ್ತಾರೆ, ಇವ್ರಿಗೆ ಮ್ಯಾಸಿವ್ ಅಟ್ಯಾಕ್ ಆಗಿದೆ ರಾತ್ರಿ. ಇಮಿಡಿಯೇಟಾಗಿ ಒಕಾರ್ಡ್ ಹಾಸ್ಪಿಟ್ಲ್ ಇದೆ ಕನಿಂಗಮ್ ರೋಡಲ್ಲಿ, ಅಲ್ಲಿ ಶಿಫ್ಟ್ ಕರ್ಕೊಂಡೋಗಿ, ದಯವಿಟ್ಟು ಕಾರಲ್ಲಿ ಕರ್ಕೊಂಡು ಹೋಗ್ಬಿಡಿ, ಯಾವ ಟೈಮಲ್ಲಿ ಏನಾದರೂ ಆಗ್ಬೋದು, ಆ್ಯಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗಿ ಅಂತ. ನಮ್ಮ ತಂದೆ ಚಿಕ್ಕ ವಯಸ್ಸಿಂದ ಹಾಸ್ಪಿಟ್ಲು ಡಾಕ್ಟ್ರು ಹೋಗಿದ್ದೇ ಇಲ್ಲ. ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಒಂದು ಮಾತ್ರೆ ನುಂಗಿದ್ದಿಲ್ಲ ಬಿಟ್ರಿ ಮನೇಲಿ. ಅಷ್ಟು ಹೆಲ್ತಿಯಾಗಿದ್ದವರು ಸಡನ್ನಾಗಿ ಈ ವಾಲ್ಸ್ ಬ್ಲಾಕ್ ಆಯಿತು ಅಂತ ಅದೊಂದೇ ಟೈಮ್ ಆಪ್ರೇಷನ್ಗೆ ಅಂತ ಹೋಗಿದ್ದಿದ್ದು. ಆ್ಯಂಬ್ಯುಲೆನ್ಸು ಅದೆಲ್ಲ ನೋಡೇ ಇಲ್ಲ ಬಿಡಿ. ಆವಾಗ ಡಾಕ್ಟ್ರ್ ಹಂಗೆ ಹೇಳ್ತಾರಲ್ಲ ಅಂದ್ಬಿಟ್ಟು ನಮ್ಮ ತಂದೆನ ಆ್ಯಂಬ್ಯುಲೆನ್ಸಲ್ಲಿ ಮಲಗಿಸ್ತಾರೆ. ನಮ್ಮ ತಂದೆ ಚೆನ್ನಾಗಿ ನೀಟಾಗಿ ಮನೆಯಿಂದ ಓದೋರು, ರಾಗಿ ಮುದ್ದೆ ತಿನ್ಕೊಂಡು ಬಸ್ಸಾರು ಸೊಪ್ಪಿನ ಪಲ್ಯ ತಿನ್ಕೊಂಡು ಹೋದವರು. ಏನು ಜ್ವರ ತಾನೇ ನೋಡ್ಸ್ಕೊಂಬಂದ್ಬಿಡೋಣ ಅಂತ ಅಲ್ಲಿ ಹೋದಾಗ ಆ್ಯಂಬ್ಯುಲೆನ್ಸ್ ಬರುತ್ತೆ. ಯಾಕೋ ಆ್ಯಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ ಅಂತ ನಮ್ಮ ದೊಡ್ಡಣ್ಣನ ಎರಡನೇ ಅಣ್ಣನ ಕೇಳ್ತಾರೆ. ನಾನು ಅವಾಗ RT ನಗರ್ ಸ್ಟೇಷನ್ ಹತ್ರ ಇರ್ತೀನಿ. ಏನಿಲ್ಲ, ಇದು ಡಾಕ್ಟ್ರ್ ಒಂದು ಸ್ವಲ್ಪ ಚೆಕಪ್ಗೆ ಹೋಗಬೇಕು, ಕಾರಲ್ಲೇ ಹೋಗೋಣ ಬಾ ಅಂತ. ನಮ್ಮಪ್ಪ ಭಯ ಪಡ್ತಾರೆ ಅಂತ ಗೊತ್ತಿರಲಿಲ್ಲ. ಕಾರಲ್ಲೇ ಮಾತಾಡ್ಸ್ಕೊಂಡು ನಮ್ಮ ಅಣ್ಣ ಇಬ್ಬರಣ್ಣಂದ್ರು ಮಾತಾಡ್ಸ್ಕೊಂಡು ಹಂಗೆ ಹೊಟ್ಟೋಗಿದ್ರು. ಇವತ್ತು ನಮ್ಮ ತಂದೆ ಇರ್ತಿದ್ರು ಅನಿಸುತ್ತೆ. ಆ್ಯಂಬ್ಯುಲೆನ್ಸಲ್ಲಿ ಹಿಂಗೆ ಸ್ಟ್ರೆಚರ್ ಮೇಲೆ ಮಲಗಿಸಿದಾಗ ಏನಾಯಿತು ಅಂದ್ಬಿಟ್ಟು ನಮ್ಮ ದೊಡ್ಡಣ್ಣ ಹಿಂಗೆ ನೋಡ್ಬಿಟ್ಟು ಈ ಕಡೆ ನಮ್ಮ ಎರಡನೇ ಅಣ್ಣ ಅಂದರೆ ಪ್ರಾಣ ಹಿಂಗೆ ಕೈ ಹಿಂಗೆ ಇಟ್ಕೊಂಡಿದ್ದಾರೆ ತಲೆ ಕೆಳಗೆ. ಹಂಗೆ ನಮ್ಮ ಎರಡನೇ ಅಣ್ಣ ನೋಡ್ಕೊಂಡು ಹಂಗೆ ಪ್ರಾಣ ಬಿಟ್ಬಿಟ್ರು. ಆ ಸಮಯದಲ್ಲಿ ನೀವು ಇರಲಿಲ್ಲ ಟೈಮಲ್ಲಿ? ಅಲ್ಲೇ RT ನಗರ್ ಸ್ಟೇಷನಲ್ಲಿ ಎನ್ಕ್ವೈರಿಯಲ್ಲಿ ಇದ್ನಲ್ಲ, ಬರೋ ಅಷ್ಟೊತ್ತಿಗೆ ಅಲ್ಲಿ ಸ್ಟೇಷನಿಂದ ಹಿಂಗೆ ಆಚೆ ಬರ್ತಾಯಿದ್ದೀನಿ, ಗೇಟಿಂದ ಇನ್ನೂ ಆಚೆನೂ ಬಂದಿಲ್ಲ. ನಮ್ಮ ಎರಡನೇ ಅಣ್ಣ ಫೋನ್ ಮಾಡಿದ್ರು, ಡ್ಯಾಡಿ ಹಿಂಗೆ ಹೊಟ್ಟೋದ್ರು ಅಂತ. ಅಲ್ಲೇ ತಲೆ ಸುತ್ತಿರೋದೆ, ಡೈಜೆಸ್ಟೇ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ನಾನು ನೇರವಾಗಿ ಹೊಣೆ ಮಾಡ್ತೀನಿ ನಮ್ಮ ತಂದೆ ಸಾವಿಗೆ. ಆವತ್ತು ನಾನು ಬಂದಿದ್ರೆ ನಮ್ಮ ತಂದೆ ಹತ್ರ ಎರಡು ಮಾತಾಡ್ತಿದ್ದೀನೋ ಏನೋ. ನಮ್ಮ ತಂದೆ ಸಾವಿಗೆ ಈ ಪೊಲೀಸವರೇ ಕಾರಣ. ಎಲ್ಲ ಪೊಲೀಸವ್ರನ್ನೂ ನಾನು ಹೇಳ್ತಿಲ್ಲ, ನಮ್ಮ ತಂದೆನ ತುಂಬ ಮಿಸ್ ಮಾಡ್ಕೊತೀನಿ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಕುಟುಂಬನ ಆಗಿರ್ಬೋದು ಯಾವ ರೀತಿ ಮಿಸ್ ಮಾಡ್ಕೊತಾ ಇದ್ದೀರಾ ಮೇಡಮ್? ನಿಮ್ಮ ಫ್ಯಾಮಿಲಿ ಅದೊಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದೆ, ಇವತ್ತು ನೀವೆಲ್ಲೂ ಹೋಗ್ತಾ ಇಲ್ಲ, ನಿಮ್ಮ ಅಣ್ಣಂದರನ್ನ ಒಂದು ಅರ್ಶಿನ ಕುಂಕುಮ ತೊಗೊಳೋದಕ್ಕಾಗಿರ್ಬೋದು, ಪ್ರತಿಯೊಂದರಲ್ಲೂ ನೋವು ಹೇಗೆ ಅನುಭವಿಸ್ತಾ ಇದ್ದೀರಾ ಅಥವಾ ಹೇಗೆ? ಹೋಗ್ತಿಲ್ಲ ಅಂತ ಅಲ್ಲ, ಅವ್ರು ಕರೀತಿಲ್ಲ ಅನ್ನೋದಕ್ಕಿಂತ ನನಗೆ ಈ ಒಂದು ಕಪ್ಪು ಚುಕ್ಕಿ ನನ್ನ ಹಣೆ ಮೇಲೆ ಇಟ್ಕೊಂಡು ಹೋಗಿ ಅವ್ರ ನೆಮ್ಮದಿ ಶಾಂತಿ ಎಲ್ಲ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೋದರೆ ಎಲ್ಲಿ ಅವ್ರಿಗೆ ನನ್ನಿಂದ ಅವರು ಡಿಸ್ಟರ್ಬ್ ಆಗ್ತಾರೆ, ಬೇಡ, ಅವ್ರು ಚೆನ್ನಾಗಿರಲಿ. ಮಾಡದೇ ಇರೋ ತಪ್ಪಿಗೆ ಇವತ್ತು ಮನೆಯವ್ರನ್ನೆಲ್ಲ ನಾನು ಮಿಸ್ ಮಾಡ್ಕೊತಿದ್ದೀನಿ. ಅವ್ರ ಮನೇಲೂ ಅಕ್ಕ ತಂಗಿರು ಇರ್ತಾರೆ,
ಮನೆ ಹೆಣ್ಮಗಳಾಗಿ ಹೊರಗಡೆಯಿಂದ ಅವ್ರ ಸುಖವನ್ನ ಬಯಸ್ತಾ ಇದ್ದೀರಾ ಅಂತ. ಅವರು ಪೊಲೀಸವ್ರ ಮನೇಲೂ ಅಕ್ಕ ತಂಗಿರು ಇರ್ತಾರೆ ಸರ್. ಹಾಂ, ಅವ್ರಿಗೂ ಗೊತ್ತಾಗಲಿ ಸರ್. ನಾನು ಮಾಡದೇ ಇರೋ ತಪ್ಪಿಗೆ ಈ ಒಂದು ನೋವು ಅನುಭವಿಸ್ತಿದ್ದೀನಿ. ನಾವು ಬೇಡ್ಕೊತೀವಿ ನಿಮ್ಮ ಮನೆಯವರ ಅತಿ ಶೀಘ್ರದಲ್ಲಿ ನೀವೆಲ್ಲ ಒಂದಾಗ ರೀತಿ ಆಗಲಿ ಅಂತ ಹೇಳಿ ಬೇಡ್ಕೊತೀವಿ. ಏನೇ ಸರಿ ಹೋದ್ರೂ ಇದೊಂದು ನಮ್ಮ ತಂದೆ ತಾಯಿಗೆ ನೋವು ಕೊಟ್ಟೆ ಅಂತ ತುಂಬ ಅನಿಸುತ್ತೆ. ಒಂದು ರಿಗ್ರೆಟ್ ಇದೆ. ತುಂಬ ತಲೆ ಬಗ್ಸೋಂಗೆ ಮಾಡಿದೆ ಅಂತ ತುಂಬ ಅನಿಸುತ್ತೆ ಸರ್. ಎಷ್ಟೋ ಸತಿ ಒಬ್ಬಳೇ ಹತ್ಬಿಟ್ಟಿದ್ದೀನಿ. ನಿಮ್ಮ ತಂದೆ ಅವರಿಗೆ ಅವ್ರು ಸಾಯೋ ಮುಂಚೆ ಕೂಡ ಏನು ಗೊತ್ತಿರಲಿಲ್ಲ, ಲಾಸ್ಟ್ ರೌಡಿ ಶೀಟರ್ ಯಾವುದೇ ಒಂದು ಇರಲಿಲ್ಲ ಸರ್. 2009 ಬಿ ಪಿ ಪ್ರಸಾದ್ನ ಸಸ್ಪೆಂಡ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಸಿಂಗಲ್ ಕೇಸ್ ಇರಲಿಲ್ಲ. ಒಂದು ದಿವಸ ನಾನು ಸ್ಟೇಷನ್ಗೆ ಹೋದವಳಲ್ಲ. ಒಂದು ದಿವಸ ನ್ಯಾಯ ಕೇಳಿದ್ದೇ ಮುಳುವಾಗೋಯ್ತಾ ಅನ್ನೋದು ಅನ್ಕೊಂತೀನಿ. ಹೌದಾ? ಹೌದು ಸರ್. ಇವಾಗ ಈ ಕಾಲ ಅನ್ಯಾಯಕ್ಕೆ ಕಾಲ. ಅವತ್ತು ಬಿ ಪಿ ಪ್ರಸಾದ್ ಹಿಂಗೆ ಮಾಡ್ತೀನಿ ಅಂತ ನಾನು ಹೋಗಿ ಫೈಟ್ ಮಾಡಿ ನ್ಯಾಯ ಕೇಳಿದ್ದಕ್ಕೆ ಇವತ್ತು ನಾನು ರೌಡಿ ಶೀಟರ್. ಅವತ್ತು ನಾನು ನ್ಯಾಯ ಕೇಳಿದೆ ಬಿ ಪಿ ಪ್ರಸಾದ್ ಜೊತೆ ಚೆನ್ನಾಗಿದ್ದಿದ್ರೆ ಒಳ್ಳೆಯವಳ. ರೌಡಿ ಅನ್ನೋದಕ್ಕೂ ಸೂಳೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ರೌಡಿನೇ ಅನ್ಸ್ಕೊಂಡ್ಬಿಡ್ತೀನಿ, ಆ ಸೂಳೆ ಪಟ್ಟ ನನಗೆ ಬೇಡ. ಮೇಡಮ್, ಈಗ ಪ್ರೆಸೆಂಟಲ್ಲಿರುವಂತಹ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆಯಾ? ಮಕ್ಕಳು, ನೀವು? ಸರ್, ನಾನು ಹೇಳ್ತೀನಲ್ಲ, ನನ್ನ ಗಂಡ ಒಂದು ಸತಿ ಹಿಂಗೆ ಅನ್ಅಫಿಷಿಯಲ್ ಆಗಿ ಗನ್ ತಂದು ಇಟ್ಕೊಂಡಿದ್ರೆ ಇದೇ CCP ಸಕ್ರಿ ಅಂತ ಇರ್ತಾರೆ. ಸಕ್ರಿ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಸರ್ ನನ್ನ ಗಂಡ ಹಿಂಗೆ ಯಾರ ಕಡೆಯಿಂದನೋ ಗನ್ ತರಿಸಿ ಇಟ್ಕೊಂಡು ಅವನು ಅಂದ್ಬಿಟ್ಟು ಗಂದು ಫೋಟೋ ತೆಗ್ದು ಅವನು ಇಂಥ ಜಾಗದಲ್ಲಿ ಇರ್ತಾನೆ, ಗನ್ ಕಿತ್ಕೊಡ್ರಿ ಅವನ ಹತ್ರ ಅಂತ ಕಳಿಸ್ದೆ. ಯಾಕೆಂದರೆ ಏನೋ ಕೋಪದಲ್ಲಿ ಯಾರಿಗೂ ಹೊಡೆದುಬಿಟ್ರೆ ಕೇಸ, ಇಲ್ಲದ್ರೆ ಜೊತೇಲಿರೋ ಹುಡುಗರು ಸರಿ ಇರಲಿಲ್ಲ. ಫೀಲ್ಡಲ್ಲಿ ಈಗ ಇವ್ನು ನೋಡಿದ್ರೆ ಒಂದು ಹೆಸರು ಬರುತ್ತೆ ಅಂತ ಅವ್ರಿಗಿರುತ್ತೆ. ಅವರೇ ಎಲ್ಲೋ ಮೈ ಜ್ಞಾನ ತಪ್ಪಿದಾಗ ಅವರೇ ಹೊಡೆದ್ಬಿಟ್ರೆ ಇವನಿರಲ್ಲ. ಆ ಒಂದು ಉದ್ದೇಶದಲ್ಲಿ ಇನ್ಸ್ಪೆಕ್ಟ್ರ್ ಅವರು, ಸೆಕ್ರೆಟರಿ ಅವರು ಫೋನ್ ಮಾಡಿ ಹೇಳ್ತೀನಿ ಹಿಂಗೆ ಇವನ ಹತ್ರ ಗನ್ನಿದೆ ಇಸ್ಕೊಂಡು ಹೋಗಿ ಅಂತ. ಅವರು ಅರೆಸ್ಟ್ ಮಾಡ್ತಾರೆ. 1.5 ತಿಂಗಳು ಜೈಲಲ್ಲಿ ಇರ್ತಾನೆ, ಬರ್ತಾನೆ, ಗನ್ ಕೇಸು ಹೋಗುತ್ತೆ. ನಾನು ಯಾವ ಸಕ್ರಿಯವ್ರ ಹತ್ರ ನಾನು ಇವನ ಬಗ್ಗೆ ಹೇಳ್ತೀನೋ ಇದೇ ಸಕ್ರಿಯವ್ರು ಹೋಗಿ ನಿನ್ನ ಹೆಂಡ್ತಿನೇ ಹಾಕ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಪರವಾಗಿಲ್ಲ ಸರ್, ಅವನು ಜೀವಂತವಾಗಿದ್ದಾನಲ್ಲ, ಹೇಳಿದ್ರು ಪರವಾಗಿಲ್ಲ. ಇವತ್ತು ಎಷ್ಟು ಜನ ಪೊಲೀಸರು ಇವನ ಹತ್ರ ಟಚ್ಚಲ್ಲಿ ಇದ್ದು ಎದುರಿಸಿ ದುಡ್ಡು ಇಸ್ಕೊತಿದ್ದಾರೆ ಅಂದರೆ, ಇದೇ ಪುಟ್ಟೇನಹಳ್ಳಿ ರವಿಕುಮಾರ್ ಯಾ ಐಫೋನ್ ಇಸ್ಕೊಂಡ್ರು, ಯಾ TV ಇಸ್ಕೊಂಡ್ರು ಎಲ್ಲ ಸರ್ ಫೈಲ್ ಅಲ್ಲೇ ಇದೆ, ಫೈಲ್ ಸಮೇತ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಸರ್. ಇನ್ನೊಂದು ವೀಕು ಟೈಮು TV9 ನಾನೇ ಕೂತ್ಕೊಂಡು ಇದಕ್ಕೆಲ್ಲ ಎವಿಡೆನ್ಸ್ ಸಮೇತ ಕೊಡ್ತೀನಿ ಸರ್. ಇದೇ ಪುಟ್ಟೇನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಪ್ರಸನ್ನ ಕುಮಾರ್ 80 ಲಕ್ಷ ರೂಪಾಯಿ ಕೊಟ್ಟವ್ರೆ. 80 ಲಕ್ಷ ರಿಯಲ್ ಎಸ್ಟೇಟ್ ಜಮೀನು ತೊಗೊಂಡವ್ರೆ ಪಾರ್ಟ್ನರ್ಶಿಪ್ಪಲ್ಲಿ ರಿಯಲ್ ಎಸ್ಟೇಟ್ ವಿಷಯಕ್ಕೆ. ಇದೇ 80 ಲಕ್ಷ ಪ್ರಸನ್ನ ಕುಮಾರ್ ಹೆಂಗೆ ಕೊಟ್ಟರು ಅನ್ನೋದಕ್ಕೂ ನನ್ನ ಹತ್ರ ದಾಖಲೆ ಇದೆ. ಯಾವುದೂ ಆನ್ಲೈನ್ ಅಲ್ಲ ಸರ್, ಎಲ್ಲ ಕ್ಯಾಶೇ. ಯಾವಾಗ ಎಲ್ಲೆಲ್ಲಿ ಕೊಟ್ಟರು ಎಲ್ಲ ಪಿನ್ ಟು ಪಿನ್ ರೆಡಿ ಮಾಡಿಟ್ಟಿದ್ದೀನಿ. ಈಗ ಆ ಜಮೀನು ಸೇಲ್ ಆಗಿದೆ. ಆ ಜಮೀನು ಸೇಲ್ ಆಗಿರೋದಕ್ಕೆ 10 ಲಕ್ಷ ಅಡ್ವಾನ್ಸ್ ನಮ್ಮ ಕಡೆ ಅವ್ರ ಕಡೆಯಿಂದನೇ ಕೊಡಿಸಿದ್ದೀನಿ. 10 ಲಕ್ಷ ಆಷಾಢ ಆದಮೇಲೆ ರಿಜಿಸ್ಟ್ರೇಷನು 10 ಲಕ್ಷ ಕೊಟ್ಟಿದ್ದಾರೆ. ಯಾರು ಇದೇ ಪ್ರಸನ್ನ ಹೆಸರಲ್ಲಿ ಮಾಡಿಸಿಲ್ಲ, ಪ್ರಸನ್ನ ಅವ್ರ ರಿಲೇಟಿವ್ ಲಿಂಗರಾಜು ಅವ್ರ ಕೈಯಲ್ಲಿ ರಿಜಿಸ್ಟ್ರ್ ಮಾಡಿಸಿದ್ದಾರೆ. ಲಿಂಗರಾಜು ಅವ್ರಿಗೆ ಈಗ ಪ್ರಾಪರ್ಟಿಗೆ ವೈಟಲ್ ನೋಡಿಸ್ಬೇಕಲ್ಲ ಸರ್, ಎಲ್ಲ ಹಾಕಿದ್ದಾರೆ ದುಡ್ಡು, ಹೆಂಗೆ ಹಾಕಿದ್ದಾರೆ ಅವರು ದಾಖಲೆ CID ಕೊಡ್ತಿದ್ದೀನಿ. ಅರ್ಥ ಆಯ್ತಾ? CID ಕೊಡ್ತಿದ್ದೀನಿ. ಆಮೇಲೆ ಇನ್ನೊಬ್ಬರು ಪಾರ್ಟ್ನರ್ಶಿಪ್ಪು ನನ್ನ ಗಂಡನ ಹೆಸರಲ್ಲಿ ಹಾಕ್ಕೊಂಡಿಲ್ಲ, ಚಾಂದ್ ಬೈ ಅಂತ, ಅವ್ರದ್ದು ಎಲ್ಲ ಈಗ CIDಗೆ ಹಾಕ್ಕೊಂಡ್ರೆ ಎಲ್ಲಪ್ಪ ಲಿಂಗರಾಜು ನೀನೆಲ್ಲಪ್ಪ ಕೊಟ್ಟಿದ್ಯಾ, ಎಲ್ಲಿ ದಾಖಲೆ ಕೊಡು ಅಂತ ಕೇಳ್ತಾರ ಇಲ್ಲ. ಈಗ ಅವ್ನು ತಪ್ಪಿಸ್ಕೊಳಕ್ಕೆ ನೆಕ್ಸ್ಟು ಹೇಳ್ತಾನೆ ಇವನ ಹೆಸರು. ಇದೇ ಒಬ್ಬ ಇನ್ಸ್ಪೆಕ್ಟ್ರ್ ಈಗ ಆಗಿದ್ದಾನೆ, ಅವರ ಮನೆ ಕನಕಪುರದಲ್ಲಿ ಮನೆ ಕಟ್ಟೋಕ್ಕೆ ಇವ್ರ ತೋಟದಿಂದ ಟೀ ಕುಡ್ ತೊಗೊಂಡೋಗಿದ್ದಾನೆ, ಅದು ದಾಖಲೆ ಇದೆ. ಡಿಪಾರ್ಟ್ಮೆಂಟ್ ಅವರು ಎಲ್ಲ ಇವನಿಗೆ ಈ ಥರ ಹೆಲ್ಪ್ ಮಾಡಿಕೊಂಡು ಇನ್ನು ನಾನೇನು ಸರ್ ಸರಿ ಮಾಡಲಿ ಅವನ್ನ? ಗನ್ ಹಿಡ್ಕೊಂಡಿದ್ದ ಅಂದವನ್ನ ಹಾಕ್ಕೊಟ್ರು. ಇವನು ಈ ಥರ ಇಲ್ಲಿಗಲ್ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಅವನಿಗೆ ಹೇಳ್ತಾರೆ. ತಾಯಿಯಂತೆ ಮಗ ಅನ್ನೋ ರೀತಿಯಲ್ಲಿ ನಾವು ಕೇಳಿರೋದಲ್ಲಿ ಅಮ್ಮ ಡಬಲ್ ಗ್ರ್ಯಾಜುಯೇಟು, ಡಾಕ್ಟರೇಟು, ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಹೌದು, ನಮ್ಮ ಫ್ಯಾಮಿಲಿಲಂತೂ ಸರ್ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಕೊಡ್ತೀವಿ. ಹೌದು ಸರ್. ಕಾಮನ್ ಮ್ಯಾನ್ಗಾಗಿರ್ಬೋದು, ಕಾಮನ್ ವುಮೆನ್ಗಾಗಿರ್ಬೋದು ಯಾವ ರೀತಿ ಸಮಸ್ಯೆ ಬರಬಹುದು? ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಇವಾಗ? ಎಲ್ಲಿ ಹೋಗಬೇಕು ಈ ಥರನೇ? ಎಷ್ಟೋ ಜನ ಹೆಣ್ಮಕ್ಳು ಸರ್, ಎಷ್ಟೋ ಜನ ಹೆಣ್ಮಕ್ಳು
ಆಚೆ ಪ್ರಪಂಚಕ್ಕೆ ಕೇಳೋಕ್ಕಾಗದೆ ನೇಣಾಕೊಂಡು ಸತ್ತೋಗಿದ್ದಾರೆ. ಹೊರ ಬಂದಿದೆಯಾ ಮೇಡಮ್ ಇದೆಲ್ಲ ಕೇಸ್ಗಳು? ಬಂದಿದೆ ಸರ್, ಬಂದು ಅವ್ರ ಮನೆಯವ್ರು ಫೈಟ್ ಮಾಡೋಕ್ಕಾಗದೆ ಅವ್ರು ಹೋಗಿ ನ್ಯಾಯ ಕೇಳಕ್ಕೆ ಹೋದಾಗ ಅವ್ರ ಮನೆಯವ್ರನ್ನೂ ಒಳಗಾಗ್ತಾರೆ. ಮಹಿಳೆಯಾಗಿ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಫೇಸ್ ಮಾಡಿದಂತಹ ಬಿಗ್ಗೆಸ್ಟ್ ಚಾಲೆಂಜ್ ಅದನ್ನೋದೇನು? ನಾನು ಎಲ್ಲರಿಗೂ ತುಂಬ ಮರ್ಯಾದೆ ಕೊಡ್ತೀನಿ ಸರ್, ತುಂಬ ಗೌರವ ಕೊಡ್ತೀನಿ, ತುಂಬ ಪ್ರೀತಿ ನೋಡಿಸ್ತೀನಿ. ನಾನು ಯಾರ ಸುದ್ದಿಗೂ ಹೋಗಲ್ಲ, ನನ್ನ ಸುದ್ದಿಗೆ ಬಂದರೆ ನಾನು ಯಾರನ್ನೂ ಬಿಡಲ್ಲ. ಚಾಲೆಂಜು ಅಂದರೆ ತಪ್ಪು ಮಾಡಿರೋರಿಗೆಲ್ಲ ಹಿಂಗೆ ಶಿಕ್ಷೆ ಕೊಡ್ತಿದ್ದೀವಲ್ಲ. ಆಮೇಲೆ ಎಲ್ಲ ಪೊಲೀಸವರು ಕೆಟ್ಟವರಲ್ಲ ಸರ್, ತುಂಬ ಒಳ್ಳೆಯವರಿದ್ದಾರೆ ಸರ್, ತುಂಬ ಒಳ್ಳೆ ಪೊಲೀಸರ್ಸು ನನ್ನ ಹತ್ರ ಟಚಲ್ಲಿದ್ದಾರೆ. ತುಂಬ ಸ್ವಂತ ಅವ್ರ ತಂಗಿನ ಹೆಂಗೆ ಟ್ರೀಟ್ ಮಾಡಬೇಕು ಹಂಗೆ ಟ್ರೀಟ್ ಮಾಡ್ತಾರೆ. ಅಣ್ಣ ಅಂದರೆ ಹೇಳವ ತಂಗವ ಅಂತಾರೆ, ಆ ಥರ. ಹಂಗನ್ಬಿಟ್ಟು ನಾನು ಅವ್ರ ಹತ್ರ ಯಾವ ರೀತಿ ಹೆಲ್ಪು ತೊಗೊಂಡಿಲ್ಲ. ಈಗ ಈ ಸ್ಟೇಷನಲ್ಲೇನೋ ಇನ್ಫಾರ್ಮೇಷನ್ ಇಲ್ಲ, ಅಣ್ಣ ತಂಗಿ ಥರ ಚೆನ್ನಾಗಿದ್ದೀವಿ ಅಷ್ಟೇ ಹೊರತು ತುಂಬ ಒಳ್ಳೆ ಗೌರವ ಕೊಡೋ ಪೊಲೀಸ್ ಆಫೀಸರ್ಸು ಇದ್ದಾರೆ. ಹಂಗನ್ಬಿಟ್ಟು ಎಲ್ಲ ಪೊಲೀಸವ್ರನ್ನೂ ನಾವು ಬ್ಲೇಮ್ ಮಾಡೋದು ತುಂಬ ತಪ್ಪು ಸರ್. ಇವತ್ತು ನಾನು ಹೇಳ್ತೀನಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಿರೋ ಪೊಲೀಸ್ ಆಫೀಸರ್ಸು ಯಾರೋ ಒಬ್ರಿಬ್ರು ಮಾಡೋ ಕತೆಗೆ ಬೇರೆಯವ್ರನ್ನೆಲ್ಲ ಏನಕ್ಕೆ ಸರ್ ಅನ್ಬೇಕು? ಹೌದು. ಎಷ್ಟೋ ಜನ ಪೊಲೀಸ್ ಆಫೀಸರ್ಸು ನ್ಯಾಯ ಕೊಡಿಸಿದ್ದಾರೆ ಸರ್ ಹೆಣ್ಮಕ್ಳಿಗೆ. ಒಂದೊಂದು ಪೊಲೀಸ್ ಆಫೀಸರ್ಸು ನೈಟ್ ಟೈಮ್ಸು ಆಫೀಸಿಂದ ಬರೋವಾಗ ಹೆಣ್ಮಕ್ಳು ಲೇಟ್ ಆಯಿತು ಅಂದರೆ ಕರ್ಕೊಂಡೋಗಿ ವಯಸ್ಸಲ್ಲಿ ಮನೆಗೆ ಬಿಟ್ಟು ಬಂದಿದ್ದಾರೆ ಸರ್. ಅವ್ರಿಗೆಲ್ಲ ಕೈ ಎತ್ತು ಮುಗಿಬೇಕು ತಾನೆ. ಯಾರೋ ಒಬ್ಬರು ಇಬ್ಬರು ಮಾಡಿದ್ರೆ ಯಾಕೆ ಸರ್ ಎಲ್ಲ ಪೊಲೀಸ್ ಆಫೀಸರ್ಸ್ನ ಬ್ಲೇಮ್ ಮಾಡಬೇಕು? ಇಷ್ಟು ನಾಲೆಡ್ಜ್ ಎಲ್ಲ ತಿಳ್ಕೊಂಡಿರೋಂಥವ್ರು, ಹೋರಾಟಗಳನ್ನ ಮಾಡ್ತಾ ಇರೋರು, ಸುಮಾರು ಹೆಣ್ಣು ಮಕ್ಕಳಿಗೆ ನೀವು ಎಜುಕೇಟ್ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮದೇ ಆದಂಥ ಫ್ಯಾನ್ ಬೇಸ್ ಇದೆ, ನಿಮ್ಮದಾದಂಥ ನೆಟ್ವರ್ಕ್ ಇದೆ. ಅದ್ರ ಮುಖಾಂತರ ಸಾಕಷ್ಟು ಹೆಣ್ಮಕ್ಳಿಗೆ ಈ ತಿಳುವಳಿಕೆಗಳನ್ನ ಕೊಡ್ತಾ ಇದ್ದೀರಾ, ಎಜುಕೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ. ನಿಜಾನ? ಹೆಣ್ಮಕ್ಳಿಗೆ ಅಂತಲ್ಲ ಸರ್, ಈಗ ಗಂಡು ಮಕ್ಕಳು ಬರ್ತಾರೆ, ಅಕ್ಕ ಅಮ್ಮ ಅಂದ್ಕೊಂಡು ಬರ್ತಾರೆ ನನ್ನ ಹತ್ರ. ಅಮ್ಮ ಏನೇ ಕೆಲಸ ಇರಲಿ ಹೇಳ್ರಮ್ಮ, ನಾನು ಮಾಡ್ಕೊಡ್ತೀನಿ ನಿಮಗೆ ಅಂತಾರೆ. ಏನಕ್ಕೆ ಮಾಡ್ತೀಯಪ್ಪ? ಅಮ್ಮ ಯಾರು ನಿಮ್ಗೆ ತೊಂದರೆ ಕೊಡ್ತೀರೋ ಹೇಳ್ರಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ತಲೆ ಮೇಲೆ 2 ಕುಟ್ಬಿಟ್ಟು ಹೋಗಿ ಫಸ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ಊಟ ಹಾಕು. ಅರ್ಥ ಆಯ್ತಾ? ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎತ್ತಿರೋದು ಇಲ್ಲಿ ಬಂದು ಅವ್ರಿಗೆ ಇವ್ರಿಗೆ ಇದು ಮಾಡುವಂತ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ರಾಜಾರಿಸ್ತಾ ಇದ್ದೀರಾ, ಮಿಂಚ್ತಾ ಇದ್ದೀರಾ. ಸುಮಾರು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತವೆ, ಜನಗಳು ಇದಾಗಿರ್ಬೋದು. ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸರ್? ಈಗ ಕುಣಿಯೋಕ್ಕಾಗದೇ ಇರೋನು ನೆಲ ಎಲ್ಲ ಡೊಂಕು ಅಂತೆ, ಅವನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಇಲ್ದಾರೆ ಅವಳ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಮಾಡ್ತೀರ ಅಂತ ಅವ್ರನ್ನ ಅಪ್ರಿಷಿಯೇಟ್ ಮಾಡಲ್ಲ. ಜನನೇ ಅಷ್ಟಲ್ವ ಸರ್? ನೆಗೆಟಿವ್ ಕಮೆಂಟ್ಸ್ ಹಾಕೋರು ಹಾಕ್ಕೊಂಡ್ಲಿ ಬಿಡಿ ಸರ್, ಟೆನ್ಷನೇ ತೊಗೊಳಲ್ಲ ನಾನು. ಸೊ ಅವ್ರಿಗೆ ಕೊಡೋಂಥ ಮೆಸೇಜ್ ನೀವು ಬೇರೆಯವ್ರ ಮನೆ ಹಾಳು ಮಾಡಿಬಿಟ್ರಿ. ಅವತ್ತೊಂದು ದಿವಸ ಇದೇ ರೇಣುಕಾಸ್ವಾಮಿ ಪವಿತ್ರ ಗೌಡ ಕಳಿಸಿದ್ದಕ್ಕೆ ಇವತ್ತು ಅವ್ರ ಇಡೀ ಟೀಮ್ ಎಷ್ಟು ಸ್ಪಾಯ್ಲ್ ಆಯಿತು ಯೋಚನೆ ಮಾಡ್ರಿ. ಈ ಕಡೆ ಪವಿತ್ರ ಗೌಡ ಲೈಫ್ ಹಾಳಾಯಿತು, ಆ ಕಡೆ ದರ್ಶನ್ ಲೈಫ್ ಹಾಳಾಯಿತು, ಜೊತೆಲಿ ಹೋಗಿರೋ ಹುಡುಗರು ಲೈಫ್ ಹಾಳಾಯಿತು. ಜಸ್ಟು ಒಂದೇ ಒಂದು ಮೆಸೇಜು ರೇಣುಕಾಸ್ವಾಮಿ ಹಾಕಿದ್ದು. ಮೇಡಮ್, ಸಿನಿಮಾ ರಂಗಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದು ಯಾವ ರೀತಿ? ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರಿ, ಬಟ್ ಹೆಂಗ್ ವಯಸ್ಸಲ್ಲಿ ಒಂದೇ ಒಂದು ಸತಿ ಆದರೂ ಆ್ಯಕ್ಟ್ ಮಾಡಬೇಕು ಅಂತ ಇತ್ತು. ಈಗ ನೋಡಿದ್ರೆ ಅದೇ ಕಂಟಿನ್ಯೂಟಿ. ಸಾಕಷ್ಟು ಸಾಲಾಗಿ ನಿಮಗೆ ಆಪರ್ಚುನಿಟೀಸ್ ಬರ್ತಾ ಇದೆ, ಚಾನ್ಸಸ್ ಸಿಗ್ತಾ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನನಗೆ ನಿಜವಾಗ್ಲೂ ನಾನು ಈ ಒಂದು ಇಷ್ಟೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಂಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೂರ್ಯನಾಳಿ ಚೆನ್ನಾಗಿ ಬಂತು, ಬಲರಾಮನ ದಿನಗಳು ಈಗ ಫಿನಿಕ್ಸ್ ಆಗಿದೆ, ಪ್ಯಾನ್ ಇಂಡಿಯಾ ಮೂವಿ ತಮಿಳು. ಈಗ ಚಾಕ್ನಾಗೆ ಸೈನ್ ಅಪ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ತುಂಬ ರಗಡ್ ಕ್ಯಾರೆಕ್ಟರು. ನಾನು ಸೂರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದೆ ಸೂರ್ಯನ ಟೈಮಲ್ಲಿ. ಅಕ್ಕ ನೀನು ಮಾಡಬೇಕಕ್ಕ ಒಂದು ಒಳ್ಳೆ ಲೀಡಿಂಗ್ ಕ್ಯಾರೆಕ್ಟರು, ಹಂಗೆ ಹೋಗೋ ನಂಗೆ ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ, ಸುಮ್ಮನೆ ಕಾಮಿಡಿ ಮಾಡಬೇಡ ಅಂತ. ಅಕ್ಕ ಮಾಡಕ್ಕ ಅಂತ ಪಾಪ ಅವನೇ ನನ್ನ ಪ್ರವೋಕ್ ಮಾಡಿದ್ದು. ನೋಡಿದ್ರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸ್ಕ್ರೀನಲ್ಲಿ ನೋಡ್ತಿದ್ದಾರೆ, ಇದು ನಾನು ಅನಿಸ್ತು. ಅದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದ ನೆನಪು ಮೇಡಮ್. ಅದು ಪ್ರಮೋಷನ್ಗೆ ಅಂತ ಸುಮಾರು ಜನ ಮಾತಾಡ್ಕೊಂಡ್ರು, ನೀವು ಹೋಗ್ತೀರಾ ಗಾಡಿನಲ್ಲಿ ಇಳಿತೀರಾ, ಒಂದು ಮಾತುಕತೆ. ಅವತ್ತಿನ ದಿವಸ ಇದೇ ಬಸವೇಶ್ವರ ನಗರ ಸ್ಟೇಷನಲ್ಲಿ ಪ್ರಮೋಷನ್ಗೆ ಅಂತ ಇವನು ಹೋಗಿ ಲೆಟ್ರ್ ಕೊಡ್ತಾನೆ, ಪರ್ಮಿಷನ್ ಲೆಟರ್ ಕೊಡ್ತಾರೆ ಇನ್ಸ್ಪೆಕ್ಟರು. ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ನಿಲ್ಲಿಸ್ಕೊಂಡೆ ನಾವು ತಾರಲ್ಲಿ ಬಂದು ಪ್ರಮೋಷನ್ ವಿಡಿಯೋ ಮಾಡಿದ್ದು. ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ, ಪರ್ಮಿಷನ್ ಇರುತ್ತೆ. ಬಟ್ ಆಲ್ ಆಫ್ ಎ ಸಡನು CCP ಅವರು ಈ ಅಮ್ಮ ಇಷ್ಟು ಬರೀ ಸರ್ ನೀವು ನಂಬ್ತೀರಾ 26 ಅವರ್ಸ್ಗೆ 29.9 ಮಿಲಿಯನ್ ಹೊಡ್ತು. ಯಾವ ಮೀಡಿಯಾ ತೆಗೆದ್ರು ಅದೇ. CCP ಅವರು ಅದನ್ನು ಮಿಸ್ಟೇಕ್ ಮಾಡಿಕೊಂಡು ಸೂರಿಗೆ ನಾನು ಎದುರಿಸ್ತಿದ್ದೀನಿ ಅಂದ್ಬಿಟ್ಟು. ಸೊ ಇದು ಜನಗಳಿಗೆ ಹೇಳ್ಬೇಕಾಗಿರೋದು ಕಂಪ್ಲೀಟ್ಲಿ ಇದು ಒಂದು ಪ್ರಮೋಷನಲ್ ವಿಡಿಯೋ ಆಗಿತ್ತು. ಸೂರಿನೂ ಹೇಳ್ದಲ್ಲ ಇದು ಪ್ರಮೋಷನ್ ವಿಡಿಯೋ ಅಂತ.
ನಾಳೆ ಫಿಲಮ್ ರಿಲೀಸು ಅಂದರೆ ಇವತ್ತು ಹಾಂ ಆ 29K ಮಿಲಿಯನ್ನು ನಿಮ್ಮ ಆ್ಯಕ್ಟಿಂಗ್ನ ಹೇಳುತ್ತೆ. ಇಷ್ಟು ನೇರವಾಗಿ ಮಾಡಿದೆ ಅಂದರೆ ರಿಯಲ್ ಆಗಿ. ನಾನು ಅದು ಪ್ರಮೋಷನ್ ಆಗಿದ್ದು ಮಾರ್ನೆಗೆಲ್ಲ ಮಾರ್ನೆಗೆ ನಾನು ಜೆಸಿಗೆ ಹೋದೆ ಈ ಒಂದು ಕೇಸ್ ಮೇಲೆ ಕೋಕ್ಯಾಕ್ಟು ಇದು ಮಿಕ್ಸ್ ಫೆಬ್ರವರಿ 5th 4th ಸರ್ ಹೋದೆ 11 ಡೇಸ್ಗೆ ಆಚೆ ಬಂದೆ. ಒಂದ್ಸತಿ ಪಾಪ ಸೂರಿ ಎಂಟ್ರಿ ಹಾಕಕ್ಕೆ ಬಂದ, ಅಕ್ಕ ನೀನು ಬರೋವರೆಗೂ ನಾನು ರಿಲೀಸ್ ಮಾಡಲ್ಲ, ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ದೆ ಅವನಿಗೆ, ನೀನು ಬರೋವರೆಗೂ ರಿಲೀಸ್ ಮಾಡಲ್ಲ ಅಂತ. ಅತ್ತ ಇಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ಯಾ, ನೀನು ಹೋಗೋ, ನಾನು ಫಿಲಮ್ ದಿವಸ ನಾನು ಅಲ್ಲಿ ನಿನ್ನ ಜೊತೆ ಇಲ್ಲ ಅಂದರೆ ನೀನು ಅಕ್ಕ ಅನ್ಲೇ ಬೇಡ ಹೋಗು ಅಂದೆ. ಅಕ್ಕ ಇಲ್ಲ ಅಕ್ಕ ಬೇಕಾದ್ರೆ ಡೇಟು ಪೋಸ್ಟ್ಪೋನ್ ಎಲ್ಲ ಫುಲ್ಲು ಪ್ರಿಪೇರ್ ಆಗಿ ಹೋಗಿದ್ದಾನೆ ಥಿಯೇಟ್ರಿಗೆಲ್ಲ ಕಟ್ಬಿಟ್ಟು. ನಾನು ಒಬ್ಳಿಂದ ಅಡೆತಡೆ ಆದರೆ ತಪ್ಪಾಗುತ್ತಲ್ಲ, ಹೋಗು ನೀನು ಧೈರ್ಯವಾಗಿ ಮಾಡೋಗು, ನಾನು ಫಿಲಮ್ ಬಂದೇ ಬರ್ತೀನಿ ಹೋಗು ಅಂತ ಅಂದೆ. ಊನಕ್ಕ ಅಂತ ನನಗೆ ಬೇಲ್ ಆಗೋಯ್ತು. ಆ್ಯಕ್ಚುಲಿ ಥರ್ಸ್ಡೇ ನಾನು ಬಂದಿದ್ದೀನಿ, ಬಂದು ಸ್ನಾನ ಮಾಡಿಕೊಂಡು ಕಬಾಳಮ್ಮಗೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬಂದೆ, ಊಟ ಮಾಡಿಬಿಟ್ಟು ಮಲ್ಕೊಂಡೆ. ಬೆಳಿಗ್ಗೆ ಥಿಯೇಟ್ರ್ ಹತ್ರ ನಾನಿದ್ದೀನಿ, ಎಷ್ಟೋ ಪೊಲೀಸವ್ರೆ ಇದು ಹಳೆ ವಿಡಿಯೋ ಬಿಡು ಅಂತ, ನಂದು ಲೈವ್ ಹೋಗ್ತಾ ಇದೆ, ಬಂದ್ಬಿಟ್ಟಿದ್ದವ್ರು 11 ದಿವಸಕ್ಕೆ ಹೆಂಗೆ ಬಂದರು, 11 ದಿವಸಕ್ಕೆ ಕೋಕ್ಯಾಕ್ಟಲ್ಲಿ ಹೆಂಗೆ ಬಂದರು, 1 ವರ್ಷ ಬೇಲ್ ಇಲ್ಲ ಅಂತ ಅವರವರೇ ಕನ್ಫ್ಯೂಷನು. ಥಿಯೇಟ್ರಲ್ಲಿ ಅವತ್ತು ಸೂರಿ ಜೊತೆ ಇದ್ದೆ ಸೆಲೆಬ್ರೇಷನಲ್ಲಿ. ಅವತ್ತು ಸೂರಿ ಹೇಳ್ದ, ಅಕ್ಕ ಮಾಡಲ್ಲ ಅಂತ ಅಂದರು ಈ ಪ್ರಮೋಷನ್ನು, ನಾನೇ ಫೋರ್ಸ್ ಮಾಡಿದ್ದು, ಪರ್ಮಿಷನ್ ಲೆಟರ್ ಎಲ್ಲ ತೊಗೊಂಡೇ ಮಾಡಿದ್ದು, ಈ ಥರ ಮಾಡಿಬಿಟ್ರು ಅಂತ. ಇರಲಿ ನಿಮ್ಮ ಫ್ಯೂಚರ್ ಸಿನಿಮಾಸ್ ಮೇಡಮ್ ಲಿಸ್ಟು ಯಾವ್ದ್ಯಾವ್ದಿದೆ? ಈಗ ಫಿನಿಕ್ಸ್ ಆಗಿದೆ, ಎಡಿಟಿಂಗ್ ನಡೀತಿದೆ, ರಿಲೀಸ್ಗಿದೆ. ಆಮೇಲೆ ಚಾಕ್ನಾ ಮಾಡ್ತಿದ್ದೀನಿ, ಚಾಕ್ನಾ ದುನಿಯಾ ವಿಜಯ್ ಸರ್ ಜೊತೆ ಏನೋ ಮಾಡ್ತಿದ್ದೀರಾ? ಇಲ್ಲ, ಸಿಟಿ ಲೈಟ್ಸಲ್ಲಿ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಇದರಲ್ಲಿ ಹೆಲ್ಡಪ್ ಆಗೋಗಿದೆ, ಡೇಟ್ಸ್ ಇರಲಿಲ್ಲ ನನಗೆ. ಈಗ ಚಾಕ್ನಾ ಶಿವಣ್ಣ ಅವ್ರದ್ದು. ಶಿವಣ್ಣ ಅವರು ಬೇರೆ ಲ್ಯಾಂಗ್ವೇಜಸಲ್ಲಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಮೇಡಮ್? ತೆಲುಗಲ್ಲಿ ಕರೀತಿದ್ದಾರೆ, ವಿಲನಾಗೆ ತೆಲುಗಲ್ಲೂ ಕರೀತಿದ್ದಾರೆ. ತಮಿಳ್ ಮಾಡಿದ್ನಲ್ಲ ಫಿನಿಕ್ಸು, ಅದರ ರಿಸಲ್ಟ್ ನೋಡಿ ನೆಕ್ಸ್ಟು ತಮಿಳ್ ಬರ್ಬೋದು. ಇಷ್ಟೊಂದು ಅನುಭವಗಳ ನಂತರ ಏನಾದರೂ ರಾಜಕೀಯಕ್ಕೆ ಬರೋಂತಹ ಪ್ಲ್ಯಾನ್ಸ್ ಇದೆಯಾ ನಿಮ್ಮದು? ಆ್ಯಕ್ಚುಲಿ ನಮ್ಮ ಲೋಕಲ್ MLA ನನಗೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ, ಈ ಸತಿ ಕಾರ್ಪೊರೇಟರ್ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ. ನನಗೆ ಪಾಲಿಟಿಕ್ಸ್ ಅಷ್ಟು ಆಸಕ್ತಿ ಇಲ್ಲ ಸರ್. ನನಗೆ ಸೋಷಲ್ ವರ್ಕ್ ಮಾಡಬೇಕು, ಜನಕ್ಕೆ ನೀಡಿ ಪೀಪಲ್ಗೆ ಹೆಲ್ಪ್ ಮಾಡಬೇಕು. ನನಗೆ ನನ್ನ ಕನಸು ಒಂದು ವೃದ್ಧಾಶ್ರಮ ಓಪನ್ ಮಾಡಬೇಕು, ಒಂದು ಅನಾಥಾಶ್ರಮ ಓಪನ್ ಮಾಡಬೇಕು, ಜನಕ್ಕೆ ಸೇವೆ ಮಾಡಬೇಕು ಅನ್ನೋದು ಆಸೆ. ನೈಸ್ ಮೇಡಮ್. ನಮ್ಮ ಚಾನಲ್ ಹೆಸರು ಬೆಂಗಳೂರು ಟಾಕ್ಸ್ ಆಗಿರೋದ್ರಿಂದ ಕಾರ್ಯಕ್ರಮ ಕೂಡ ಬೆಂಗಳೂರು ಟಾಕ್ಸಲ್ಲಿ ಆಗ್ತಾರಿಂದ ನಮ್ಮ ಬೆಂಗಳೂರಿನ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ತುಂಬ ಜನದ ಇಂಟರ್ವ್ಯೂಸು ನಿಮ್ಮ ಚಾನಲಲ್ಲಿ ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಬರ್ತಿದೆ. ಬೇರೆ ಚಾನಲ್ಸ್ ಅವರೆಲ್ಲ ಕರೀತಿದ್ರು ಇಂಟರ್ವ್ಯೂಗೆ, ನಾನು ಅವ್ರಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಬಟ್ ಬೆಂಗಳೂರು ಚಾನಲ್ ಅಂದಿದ ತಕ್ಷಣ ಸರ್ ಬನ್ನಿ ಅಂತ ನಿಮಗೆ ಅವಕಾಶ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಬರ್ತಿದೆ ಇಂಟರ್ವ್ಯೂಸು, ಒಂದು ಒಳ್ಳೆ ಕಂಟೆಂಟ್ ಇದೆ ನೀವು ಮಾಡ್ತಿರೋದು, ಜನದ ಮೈಂಡ್ಗೆಲ್ಲ ಹಾರ್ಟಿಗೆ ಟಚ್ ಆಗೋವಂಥ ಕಂಟೆಂಟ್ ಇದೆ. ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಬ್ಯಾಂಗ್ಳೂರು ಟಾಕ್ಸ್ ಅಂದರೆ ಬ್ಯಾಂಗ್ಳೂರಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ. ಬ್ಯಾಂಗ್ಳೂರು ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ, ಆಚೆಯಿಂದ ಬಂದಿರೋ ಜನಕ್ಕೆ ತುಂಬ ಸೌಲಭ್ಯ ಇದೆ. ಇದ್ರ ಬಗ್ಗೆ ರಾಜಕೀಯದವರು ಸ್ವಲ್ಪ ಗಮನ ಹರಿಸಿ ಬೆಂಗಳೂರಿಯನ್ಸ್ ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಒಳ್ಳೆ ಅವಕಾಶ ಕೊಡಬೇಕು ಅಂತ ಕೊಡಬೇಕು ಅಂತ. ಸೊ ಬೆಂಗಳೂರಿನ ಬಗ್ಗೆ ಒಂದು ಒಳ್ಳೆ ಇದು ಹೇಳಿದ್ರಿ ಮೇಡಮ್. ಲೋಕಲ್ ಅವರಿಗೆ ಇಲ್ಲಿ ಕರೆಕ್ಟಾಗಿರೋಂಥ ಒಂದು, ಹೌದು ಸರ್, ಲೋಕಲ್ ಅವ್ರನ್ನ ಅವಕಾಶ ಇಲ್ಲ, ಲೋಕಲ್ ಅವ್ರನ್ನ ತುಳಿತಿದ್ದಾರೆ, ಆಚೆಯಿಂದ ಬಂದಿರೋರನ್ನ ಮೇಲೆತ್ತಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮೇಡಮ್, ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಇದರಲ್ಲಿ ಲಾಸ್ಟ್ ನಮ್ಮ ವೀಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ, ನಮ್ಮ ವೀಕ್ಷಕರಿಗೆ ಏನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ನೀವು ಮಾಡ್ತಿರೋ, ಇವಾಗ ನಿಮ್ಮ ತಪ್ಪಿಲ್ಲ ಅಂದಾಗ ಎದೆ ನಿಗರ್ಸ್ಕೊಂಡು ನಿಮಗೆ ಕೇಳೋ ಹಕ್ಕು ನಿಮ್ಗೆ ಐತೆ. ವಿ ಹ್ಯಾವ್ ಅವರ್ ಓನ್ ರೈಟ್ಸ್ ಅಲ್ಲ, ನಮಗೆ ಐತೆ. ಯಾವಾಗ ನೀವು ಅದನ್ನು ನಿಮಗೆ ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಕಲ್ವೋ, ಕಾನೂನು ನೋಡಿ ಯಾವುದೂ ಬೇಡ. ಎಕ್ಸಾಂಪಲ್, ಮೊನ್ನೆ ದೇವೇಗೌಡರು ವೈಫ್ ತೀರೋದಾಗ ಎಷ್ಟೋ ಕೋಟಿಗೆ ಬಾಳ್ತಾರೆ ಇವತ್ತು ಪ್ರಜ್ವಲ್. ಸ್ವಂತ ಅಜ್ಜಿನ ನೋಡೋಕೆ ಬಿಟ್ಟಿಲ್ಲ, ಬಿಡಲಿಲ್ಲ. ದರ್ಶನ್ ಅವ್ರು ಎಲ್ಲಿದ್ದಾರೆ? ಕಾನೂನು ರೀತಿ ಹೋಗ್ರಿ, ಕಾನೂನು ವಿರುದ್ಧವಾಗಿ ಏನು ಹೋಗಕ್ಕೆ ಹೋಗ್ಬೇಡ್ರಿ, ಕಾನೂನನ್ನ ನಿಮ್ಮ ಕೈಗೆ ತೊಗೊಳಕ್ಕೆ ಹೋಗ್ಬೇಡಿ. ನಾವೇನೂ ತೊಗೊಂಡೇನೆ ನಮ್ಮನ್ನು ಇವತ್ತು ಇದಕ್ಕೆ ಕೂರಿಸಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋಗ್ಬಿಡ್ರಿ, ಕಾನೂನನ್ನ ಮೊರೆಯಲ್ಲೇ ಹೋಗ್ರಿ, ಎಲ್ಲ ಒಳ್ಳೆಯದಾಗುತ್ತೆ, ಭಗವಂತ ಇದ್ದಾರೆ. ಸೊ ಯಶಸ್ವಿನಿ ಗೌಡ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಅವರ ಕಡೆಯ ಮೆಸೇಜ್ ಕೂಡ ಇದೇ ಆಗಿತ್ತು, ಕಾನೂನಿನ ವಿರುದ್ಧ ಹೋಗೋದು ಬೇಡ, ನ್ಯಾಯಯುತವಾಗಿ ಹೋಗೋಣ, ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಅನ್ನೋದೇ ಮೇಡಮಿನ ಒಂದು ಕಡೆಯ ಸಂದೇಶ ಆಗಿತ್ತು.
ಕಾರ್ಯಕ್ರಮವನ್ನು ಅಂತ್ಯ ಮಾಡುವಂಥ ಸಮಯ ಬಂತು. ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಸಾಕಷ್ಟು ಅನುಭವಗಳು, ನಿಮ್ಮ ಗೆಲುವುಗಳು, ಹೋರಾಟಗಳು, ಎದುರಿಸಿದಂತಹ ಹಲವಾರು ಪ್ರಕರಣಗಳು ಮತ್ತು ನಿಮ್ಮ ಜೀವನದ ಅನುಭವ ಇದೆಲ್ಲನೂ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ಇದನ್ನೆಲ್ಲ ವೀಕ್ಷಿಸಿದಂಥ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಸ್ಪೆಷಲ್ ಎಪಿಸೋಡ್ಗಳಿಗೋಸ್ಕರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದಲ್ಲಿ ಶೇರ್ ಮಾಡಿ, ಹಾಗೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಅಂತ ಹೇಳಿ.